ಜಾತಿ ಗೀತಿ ಏನು ಇಲ್ಲ, ನಾನು ನೀವು ಎಲ್ಲಾ ಕಡೆ ಓಡಾಡ್ಬೋದು ಅನ್ಕೊಂಡಿರೋ ನನ್ನಂತ ಮೂಢ್ಯಾತ್ಮರಿಗೆ ಈ ಸಂದೇಶ. ಜಾತಿ ಪದ್ಧತಿ ಇನ್ನೂ ಜಾರಿಯಲ್ಲಿದೆ, ಖಂಡಿತವಾಗ್ಲೂ ಜಾರಿಯಲ್ಲಿದೆ. ಮೈಸೂರು ಬೆಂಗಳೂರಿಂದ ಈಚೆ ಬನ್ನಿ, ಹೋಗ್ ನೋಡಿ, ಒಂದೊಂದು ಹಳ್ಳಿಗೂ ಹೋಗಿ ನೋಡಿ. ಮಾರಿಗುಡಿ ಆದ್ಮೇಲೆ ಕಣ್ಣು ಕಾಣದೇ ಇರೋ ಒಂದು ಕಾಂಪೌಂಡ್ ಹಾಕಿರ್ತಾರೆ. ಸತ್ಯವಾಗ್ಲೂ ಒಂದೊಂದು ಕಾಂಪೌಂಡ್ ಇರುತ್ತೆ. ಆ ಕಾಂಪೌಂಡ್ ನ ಹೊಡಿಬೇಕು ಅಂತಂದ್ರೆ ವಿದ್ಯೆ ಅನ್ನೋ ಜ್ಞಾನ ಎಲ್ಲಾ ತಲೆ ಒಳಗೂ ಹೋಗ್ಬೇಕು. ನಾವು ಮನುಷ್ಯರು, ನಾವು ಸಮಾನರು ಅನ್ನೋದು ಎಲ್ಲಾರ ತಲೆ ಒಳಗೂ ಹೋಗ್ಬೇಕು. ಜಾತಿ ಪದ್ಧತಿ ಹಳಿಬೇಕು. ಇನ್ನೂ ಅನ್ಟಚಬಿಲಿಟಿ ಇದೆ. ಯಾವನಾರು ವಾದ ಮಾಡ್ಬೇಕು ಅಂತಂದ್ರೆ ಮೈಸೂರು ಬ್ಯಾಂಗ್ಳೂರ್ ರೋಡ್ ಇಂದ ಈಚೆ ಬನ್ನಿ, 50 ಕಿಲೋಮೀಟರ್ ಆ ಕಡೆ ಹೋಗಿ, 50 ಕಿಲೋಮೀಟರ್ ಈ ಕಡೆ ಹೋಗಿ ಒಂದೊಂದು ಹಳ್ಳಿಗೂ ವಿಸಿಟ್ ಮಾಡ್ಬಿಟ್ಟು ಅಲ್ಲಿ ದೇವಸ್ಥಾನಗಳ ಆದ್ಮೇಲೆ ಒಂದು ಕಣ್ಣಿಗೆ ಕಾಣದಿರೋ ಕಾಂಪೌಂಡ್ ಇರುತ್ತೆ. ಆ ಕಾಂಪೌಂಡ್ ಪಕ್ಕದಲ್ಲಿ ಒಂದಿಷ್ಟು ಮನೆಗಳಿರುತ್ತೆ. ಆ ಮನೆಯಲ್ಲಿರೋರ್ನ ಈ ಕಡೆ ಬದಿಗೆ ತಂದುಬಿಡಿ ನೋಡೋಣ. ಜಾತಿ ಪದ್ಧತಿ ಅಳಿಬೇಕು. ಮನುಷ್ಯ ತನ್ನನ್ನು ತಾನು ಗುರುತಿಸ್ಕೊಳಕ್ಕೆ ಜಾತಿ ಹುಟ್ಟಾಕಿದೆ ಹೊರತು ಹುಟ್ಟಿನಿಂದ ಜಾತಿ ಬಂದಿದ್ದಲ್ಲ. ಅರ್ಥ ಮಾಡ್ಕೊಳ್ಳಿ ಇದನ್ನ. ನಾನೀಗ ಸಾಫ್ಟ್ವೇರ್ ಅಲ್ಲಿ ಇದ್ದೀನಿ. ನನ್ನ ಜಾತಿ ಯಾವುದು ಅಂತಂದ್ರೆ ಸಾಫ್ಟ್ವೇರ್ ಅಂತ ಹೇಳ್ಕೋಬೇಕು ನಾನು. ಆದ್ರೆ ಒಲವು ನಮ್ಮಪ್ಪ, ನಮ್ ದೊಡ್ಡಪ್ಪ, ನಮ್ ಚಿಕ್ಕಪ್ಪ, ನಮ್ ತಾತ ಇನ್ನೂ ಒಕ್ಕಲ್ತನ ಮಾಡ್ತವ್ರೆ. ನಾನು ಈ ಸಾಫ್ಟ್ವೇರ್ ಬಿಟ್ಮೇಲೆ ಒಕ್ಕಲ್ತನಕ್ಕೆ ಹೋಗೋದು. ಅದಕ್ಕೆ ಆ ಒಕ್ಕಲಿಗ ಅನ್ನೋದು ನಂಗೆ ಹಾಕೊಂಡಿದ್ದೀನಿ. ಸೊ ಕಾರ್ಯದಿಂದ ಜಾತಿ, ಹುಟ್ಟಿನಿಂದಲ್ಲ. ಮರಿಬೇಡಿ. ಹಳ್ಳಿಗಳಲ್ಲಿರೋ ಈ ಕಾಂಪೌಂಡ್ ನ ಹೊಡೀರಿ. ವಿದ್ಯೆ ಅನ್ನೋ ಜ್ಞಾನ ಎಲ್ಲರ ತಲೆ ಒಳಗೆ ಹೋಗ್ಬೇಕು. ಸೊ ಮೈಸೂರು ಬೆಂಗಳೂರಲ್ಲಿ ಇರೋರೇನು ನನ್ನೂ ಸೇರಿಸ್ಕೊಂಡು ಜಾತಿ ಪದ್ಧತಿ ಇಲ್ಲ, ಎಲ್ಲರೂ ಎಲ್ಲಿ ಬೇಕಾದ್ರೂ ಓಡಾಡ್ಬೋದು ಅಂತ ಖಂಡಿತ ಇಲ್ಲ. ಜಾತಿ ಪದ್ಧತಿ ಇನ್ನೂ ಜೀವಂತವಾಗಿದೆ. ಮೈಸೂರು ಬೆಂಗಳೂರು 2025ರಲ್ಲಿದ್ರೆ ಅದರಿಂದ ಆಚೆಗಿರೋ ಹಳ್ಳಿಗಳು ಇನ್ನೂ 1975ನೇ ಇಸ್ವಿಲೇ ಬದುಕ್ತಾ ಇದೆ. ಇಲ್ಲ ಅಂತ ಹೇಳಿ ಅವನರು ನೋಡೋಣ.